ವೈರ್ಲೆಸ್ PSI ಕರ್ನಾಟಕ ಈ ಎಲೆಕ್ಟ್ರಾನಿಕ್ ಸಿಲೆಬಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಸೊ ಅದರಲ್ಲಿ ನೆಕ್ಸ್ಟ್ ಟಾಪಿಕ್ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋವಂಥದ್ದು ಆಕ್ಟಿವ್ ಕಾಂಪೋನೆಂಟ್ಸ್. ಓಕೆ, ಸೊ ಪ್ರೀವಿಯಸ್ ಆಗಿ ನಾವು ಡಿಸ್ಕಸ್ ಮಾಡಿರುವಂಥದ್ದು ಡಯೋಡ್ಸ್ ಬಗ್ಗೆ, ಮತ್ತು ತುಂಬ ಟಾಪಿಕ್ಸ್ನ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಅರೌಂಡ್ 20-25 ವಿಡಿಯೋಸ್ ಈಗಾಗಲೇ ಅಪ್ಲೋಡ್ ಆಗಿದೆ. ಸೊ ಇನ್ನೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಗೈಸ್ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಸೊ ಅದರಲ್ಲಿ ನಿಮಗೆ ಎಲ್ಲ ವಿಡಿಯೋಸು ಸಿಗುತ್ತೆ. ಓಕೆ, ಸೊ ಅರೌಂಡ್ 50 ಮಾರ್ಕ್ಸು ವೈರ್ಲೆಸ್ PSIಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬ್ಯಾಕ್ಗ್ರೌಂಡಿಂದ ಮಾತ್ರ ಕೇಳೋದು. ಸೊ ಅದರಿಂದ ನೀವು ಇದನ್ನು ಓದಬೇಕಾಗೋದು ತುಂಬಾ ಅವಶ್ಯಕತೆ ಇದೆ. ಮತ್ತು ಈ ವೈರ್ಲೆಸ್ PSIಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿವರೆಗೆ ಯಾವುದೇ ರೆಫರೆನ್ಸ್ ಬುಕ್ ಮತ್ತು ಆಥರ್ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ಗೈಸ್. ಸೊ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ಇದನ್ನು ಓದ್ಕೊಳ್ಬೇಕಂದ್ರೆ. ಓಕೆ, ಸೊ ಅದರಿಂದ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಅದರಲ್ಲಿ ರೆಫರೆನ್ಸ್ ಅಂತ ಟಾಪಿಕ್ ಇದೆ. ಸೊ ಥಂಬ್ನೇಲಲ್ಲೇ ನಾವು ಟಾಪಿಕ್ ರೆಫರೆನ್ಸ್ ಅಂತ ಹಾಕಿದ್ದೀವಿ. ಅದರಲ್ಲಿ ಸುಮಾರು 4 ಬುಕ್ಕನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಅದರಲ್ಲಿ 2 ಇರೋದು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಿದ್ದು, ಮತ್ತು 2 ಉಳಿದಿರೋದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ಗೆ ಸಂಬಂಧಪಟ್ಟಿರೋದಂಥದ್ದು. ಸೊ ಅದರಲ್ಲಿ ನೀವು ಯಾವುದಾದ್ರೂ 2 ಎಲೆಕ್ಟ್ರಾನಿಕ್ಸಿಂದ 1 ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂಗಿಂದ 1, ಸೊ ಈ 2 ಟಾಪ್ ಬುಕ್ಕನ್ನು ತಗೊಂಡು ಅದರಿಂದ ಬೇಸಿಕ್ ಥಿಂಗ್ಸನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ. ಓಕೆ, ಸೊ ತುಂಬ ಈಸಿ ಇರುತ್ತೆ ಗೈಸ್, ಅಷ್ಟೇನು ಟಫ್ ಇರೋದಿಲ್ಲ. ಯಾಕಂದರೆ ಬೇಸಿಕ್ಸ್ ಮಾತ್ರ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಈ ಪೇಪರಲ್ಲಿ. ಸೊ ತುಂಬ ಟಫ್ ಕ್ವಶನ್ಸ್ ಏನು ಫ್ರೇಮ್ ಮಾಡಿರಲ್ಲ ಅಲ್ಲಿ. ಓಕೆ, ಸೊ ಸಾಲ್ವೇಬಲ್ ಇರುತ್ತೆ ಮೋಸ್ಟ್ಲಿ. ಬಟ್ ನಾವು ಏನು ಮಟೀರಿಯಲ್ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ, ಸೊ ಅದನ್ನೇ ಬುಕ್ ರೆಫರ್ ಮಾಡಿ, ಮತ್ತು ಪ್ರೀವಿಯಸ್ ಆಗಿ ಏನು PSI ವೈರ್ಲೆಸ್ ಕ್ರ್ಯಾಕ್ ಮಾಡಿದ್ದಾರೆ, ಸೊ ಅವರ ಗೈಡೆನ್ಸ್, ಮತ್ತು ನಮ್ಮ ಟೀಮಲ್ಲಿ ತುಂಬ ಜನ ಇದ್ದಾರೆ. ಸೊ ತುಂಬ ಸರ್ಸ್ ಇದ್ದಾರೆ. ಸೊ ಅವರಿಂದ ಈ ಮಟೀರಿಯಲ್ನ ಪ್ರಿಪೇರ್ ಮಾಡಿರ್ತೀವಿ. ಓಕೆ, ಸೊ ಅದನ್ನು ನಾವು ನಿಮ್ಮಿಂದ ಇಡ್ತೀವಿ. ಸೊ ಇದರಲ್ಲಿ ಎಲ್ಲ ಮಟೀರಿಯಲ್ಲು, ಎಲ್ಲ ಪಾಯಿಂಟ್ಸು ತುಂಬ ಚಿಕ್ಕದು ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ನಾವು ಕೊಡಲ್ಲ, ಬಟ್ ನಾವು ಹೇಳುವಾಗ ಜಾಸ್ತಿ ಎಕ್ಸ್ಪ್ಲನೇಷನ್ ಹೇಳ್ತೀವಿ. ಬಟ್ PPTಯಲ್ಲಿ ಮೆನ್ಷನ್ ಮಾಡಿರೋದು ತುಂಬ ಕಮ್ಮಿ ಪಾಯಿಂಟ್ಸ್ ಇರುತ್ತೆ. ಯಾಕಂದರೆ ಪಿನ್ ಪಾಯಿಂಟ್ ಎಕ್ಸ್ಪ್ಲನೇಷನ್ ಅಂತ ಇರುತ್ತಲ್ಲ, ಸೊ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಹೇಳಬೇಕು ಅಷ್ಟೇ. ಸೊ ಈ ಥರ ನಾವು ಮಟೀರಿಯಲ್ನ ತುಂಬ ಪ್ರಿಸೈಸ್ ಆಗಿ ಮತ್ತು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ಪ್ರಿಪೇರ್ ಮಾಡಿರ್ತೀವಿ. ಆಲ್ ರೈಟ್, ಸೊ ಇದಾಯಿತು ಗೈಸ್, ಜಸ್ಟ್ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಏನಿದೆ ಇವತ್ತಿನ ಸೆಷನು, ಏನು ಡಿಸ್ಕಸ್ ಮಾಡ್ತೀವಿ, ಮತ್ತು ಸಮ್ ಟಿಪ್ಸ್ ಅಬೌಟ್ ವೈರ್ಲೆಸ್ PSI ಕರ್ನಾಟಕ. ಸೊ ನೀವು ರೆಫರೆನ್ಸ್ ಬುಕ್ನ ಇನ್ನೂ ತೊಗೊಂಡಿಲ್ಲ ಅಂದರೆ ಪ್ಲೀಸ್ ಗೈಸ್ ತೊಗೊಳ್ಳಿ, ಯಾಕಂದರೆ ಎಕ್ಸಾಮ್ಸ್ ಸಮೀಪ ಬರ್ತಿದೆ. ಸೊ ನೀವು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆ ವಿಡಿಯೋ ನೋಡಿ, ಅದರಲ್ಲಿ ಲಿಂಕ್ಸ್ ಇದೆ. ಸೊ ಅದ್ರ ಮುಖಾಂತರ ನೀವು ಒರಿಜಿನಲ್ ಬುಕ್ಸನ್ನು ಕೊಂಡ್ಕೊಳ್ಬೋದು. ಯಾವುದೇ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಓಕೆ, ಆಲ್ ರೈಟ್, ಲೆಟ್ಸ್ ಮೂವ್ ಟು ಅವರ್ ಟುಡೇ ಸೆಷನ್ ನಾವು. ಸೊ ಓಕೆ, ಸೊ ನಾವು ಆಕ್ಟಿವ್ ಕಾಂಪೋನೆಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ವಾಟ್ ಈಸ್ ಮೀನ್ ಬೈ ಆಕ್ಟಿವ್ ಕಾಂಪೋನೆಂಟ್ ಅಂತ. ಸೊ ಏನಿದು ಆಕ್ಟಿವ್ ಕಾಂಪೋನೆಂಟ್ ಅಂದರೆ, ಸೊ ಇದಕ್ಕೆ ಅಪೋಸಿಟ್ ಇನ್ನೊಂದು ಬರುತ್ತೆ ಪ್ಯಾಸಿವ್ ಕಾಂಪೋನೆಂಟ್ ಅಂತ. ಓಕೆ, ಸೊ ಅದನ್ನು ನೆಕ್ಸ್ಟ್ ಬರೋ ವಿಡಿಯೋಲ್ಲಿ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸೆಷನಲ್ಲಿ. ಸೊ ಇವತ್ತು ನಾವು ನೋಡೋಣ ಆಕ್ಟಿವ್ ಕಾಂಪೋನೆಂಟ್ ಅಂದರೆ ಏನು ಅಂತ. ಆಕ್ಟಿವ್ ಕಾಂಪೋನೆಂಟ್ಸ್ ಆರ್ ಕೆಪೇಬಲ್ ಆಫ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ AC ಆರ್ DC ಪವರ್ ಸಪ್ಲೈ. ಸೊ ತುಂಬ ಸಿಂಪಲ್ ಗೈಸ್, ಆಕ್ಟಿವ್ ಕಾಂಪೋನೆಂಟ್ಸ್ ಅಂದರೆ ಒಂದು ಇನ್ಪುಟ್ ಸಿಗ್ನಲ್ನ ಆಂಪ್ಲಿಫೈ ಮಾಡುವಂಥ ಕೆಪಾಸಿಟಿನ ಹೊಂದಿರ್ತವೆ. ಅದು ಹೇಗೆ ಆಂಪ್ಲಿಫೈ ಮಾಡುತ್ತೆ? ಎಕ್ಸ್ಟರ್ನಲ್ AC ಅಥವಾ DC ಪವರ್ ಸಪ್ಲೈನ ಯೂಸ್ ಮಾಡಿಕೊಂಡು ನೀವು ಕೊಟ್ಟಿರುವಂಥ ಸಿಗ್ನಲ್ನ ದೊಡ್ಡದಾಗಿ ಮಾಡಿಕೊಡುತ್ತೆ, ಅಥವಾ ಅದನ್ನು ಆಂಪ್ಲಿಫೈ ಮಾಡಿಕೊಡುತ್ತೆ. ಅದರ ಆಂಪ್ಲಿಟ್ಯೂಡ್ ಏನಿರುತ್ತಲ್ಲ, ಹಾರಿಸೆಂಟಲ್ ವರ್ಟಿಕಲ್ ಡಿಸ್ಟೆನ್ಸು, ಅದನ್ನು ಜಾಸ್ತಿ ಮಾಡಿಕೊಡುತ್ತೆ. ಅದಕ್ಕೆ ಪವರ್ ಆ್ಯಡ್ ಮಾಡಿಕೊಡುತ್ತೆ ಅಂತ ಅರ್ಥ. ಓಕೆ, ಸೊ ಇಷ್ಟೇ ಆಕ್ಟಿವ್ ಕಾಂಪೋನೆಂಟ್ ಅಂತಂದರೆ ಇಟ್ ಈಸ್ ಕೆಪೇಬಲ್ ಆಫ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀನಿ ನೋಡಿ. ಆಕ್ಟಿವ್ ಕಾಂಪೋನೆಂಟ್ ಇದೆ ಇಲ್ಲಿ. ದೆನ್ ಇನ್ಪುಟ್ ಸಿಗ್ನಲ್ ತುಂಬ ಚಿಕ್ಕದಾಗಿದೆ. ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮಲ್ಲಿ, ತುಂಬ ಚಿಕ್ಕದಾಗಿರುವಂಥ ಇನ್ಪುಟ್ ಸಿಗ್ನಲ್, ಇನ್ಪುಟ್ ಲೋ ಅಂತ ಬರೆದಿದ್ದೀವಿ. ದೆನ್ ಇದು ಆಕ್ಟಿವ್ ಕಾಂಪೋನೆಂಟ್ ಮುಖಾಂತರ ಹೈಟ್ ಬಂದಾಗ, ಅಥವಾ ಇದರ ಮುಖಾಂತರ ಹೊರಗಡೆ ಬಂದಾಗ ಅದರ ಆಂಪ್ಲಿಟ್ಯೂಡ್ ತುಂಬ ಹೆಚ್ಚಿಗೆ ಆಗಿದೆ. ನೀವು ನೋಡ್ಬೋದು, ಸೇಮ್ ಫ್ರೀಕ್ವೆನ್ಸಿ ಇದೆ, ಸೇಮ್ ವೇವ್ ಇದೆ, ಬಟ್ ಅದರ ಆಂಪ್ಲಿಟ್ಯೂಡ್ ಅಥವಾ ಅದರ ಪವರ್ ಮಾತ್ರ ಜಾಸ್ತಿ ಆಗಿರುತ್ತೆ, ಔಟ್ಪುಟ್ ಹೈ ಅಂತ. ಸೊ ಇದೇ ಗೈಸ್, ಸೊ ನೀವು ಡಯಾಗ್ರಾಮ್ ನೋಡಿಬಿಟ್ರೆ 1000 ಲೈನ್ಸ್ ಓದೋದಕ್ಕಿಂತ 1 ಡಯಾಗ್ರಾಮ್ ನೋಡೋದು ವಾಸಿ ಅಂತ. ಯಾಕಂದರೆ ಡಯಾಗ್ರಾಮೆಟಿಕಲಿ ನೋಡಿದಾಗ ತುಂಬ ನಮ್ಮ ಮೈಂಡಲ್ಲಿ ಜಾಸ್ತಿ ಹೊತ್ತು ಉಳಿಯುತ್ತೆ. ಸೊ ಅದರಿಂದ ನಾವು ಜಾಸ್ತಿ ಡಯಾಗ್ರಾಮ್ಸ್ನ ಈ ಥರ ಕ್ರಿಯೇಟ್ ಮಾಡಿ ನಿಮ್ಮ ಸಲುವಾಗಿ ಹಾಕ್ತೀವಿ. ಆಲ್ ರೈಟ್, ಸೊ ದಿಸ್ ಈಸ್ ಅಬೌಟ್ ಡೆಫಿನೇಷನ್ ಆಫ್ ದ ಆಕ್ಟಿವ್ ಕಾಂಪೋನೆಂಟ್. ನೆಕ್ಸ್ಟ್ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆಕ್ಟಿವ್ ಕಾಂಪೋನೆಂಟ್ಸ್ಗೆ ಅಂತ. ಸೊ ಏನು ಗುಣಲಕ್ಷಣಗಳಿದೆ? ದೇ ಆರ್ ಕೆಪೇಬಲ್ ಆಫ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್. ಸೊ ಅವು
ಇನ್ಪುಟ್ ಸಿಗ್ನಲ್ನ ಆಂಪ್ಲಿಫೈ ಮಾಡ್ತವೆ, ಅಂದರೆ ಅದರ ಎನರ್ಜಿಯನ್ನು ಜಾಸ್ತಿ ಮಾಡ್ತವೆ, ಪವರ್ನ ಜಾಸ್ತಿ ಮಾಡ್ತವೆ. ದೇ ಪ್ರೊವೈಡ್ ಪವರ್ ಗೇನ್ ಅಂತ, ಸೊ ಅಂದರೆ ಪವರ್ನ ಜಾಸ್ತಿ ಮಾಡ್ತವೆ ಅಂತ ಅರ್ಥ. ದೇ ಯೂಸ್ ಎಕ್ಸ್ಟರ್ನಲ್ AC or DC power supply to amplify the signal. That means they will be using the external AC or DC power supply to amplify the signal. So amplify ಮಾಡಬೇಕಲ್ಲ ಸಿಗ್ನಲ್ನ, ಅಂದರೆ ಕಮ್ಮಿ ಎನರ್ಜಿ ಇರೋ ಸಿಗ್ನಲ್ನ ಜಾಸ್ತಿ ಎನರ್ಜಿ ಕನ್ವರ್ಟ್ ಮಾಡಬೇಕಂದ್ರೆ ಆ ಡಿವೈಸ್ ಕೂಡ ಎಲ್ಲಿಂದಾದರೂ ಎನರ್ಜಿನ ಡ್ರಾ ಮಾಡ್ಕೋಬೇಕು. ಸೊ ಆ ಎನರ್ಜಿ ಡ್ರಾ ಮಾಡ್ಕೊಳ್ಳೋಂಥ ಪೋರ್ಟನ್ನೇ ನಾವು AC ಅಥವಾ DC ಅಂದರೆ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಏನು ಬರುತ್ತಲ್ಲ ಮೇನ್ ಲೈನಿಂದ, ಸೊ ಅದನ್ನು ಆ ಡಿವೈಸ್ಗೆ ಕನೆಕ್ಟ್ ಮಾಡಿ. ಸೊ ಆಂಪ್ಲಿಫೈರ್ ಅಂದರೆ ಏನೈತೆ ಗೈಸ್, ಟ್ರಾನ್ಸಿಸ್ಟರ್ ಇರುತ್ತೆ. ಸೊ ಟ್ರಾನ್ಸಿಸ್ಟರ್ ನಾವು ಎದಕ್ಕೆ ಕನೆಕ್ಟ್ ಮಾಡ್ತೀವಿ, 5 ವೋಲ್ಟ್ ಸಪ್ಲೈಗೆ ಕನೆಕ್ಟ್ ಮಾಡ್ತೀವಿ, 5 ವೋಲ್ಟ್ DC ಸಪ್ಲೈಗೆ. ಸೊ ಆ 5 ವೋಲ್ಟ್ನ ಅದು ಯೂಸ್ ಮಾಡಿಕೊಂಡು ಕೊಟ್ಟಿರುವ 0.1 ವೋಲ್ಟ್ನ 0.10 ವೋಲ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದೆ ಗೈಸ್, ಅಲ್ಲಿರುವಂಥದ್ದು DC ಪವರ್ ಸಪ್ಲೈ, ಇನ್ಪುಟ್ ಸಿಗ್ನಲ್, ಔಟ್ಪುಟ್ ಸಿಗ್ನಲ್, 3 ಕಂಪೋನೆಂಟ್ ಇರುತ್ತೆ. ಆಲ್ ರೈಟ್. ಸೊ ಲಾಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ದೇ ಆರ್ ಕೇಪಬಲ್ ಆಫ್ ಕಂಟ್ರೋಲಿಂಗ್ ದ ಫ್ಲೋ ಆಫ್ ಕರೆಂಟ್, ಅಂದರೆ ಅವುಗಳ ಹತ್ರ ಕರೆಂಟ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇದೆ, ಅದರಿಂದಲೇ ಅವು ಆಂಪ್ಲಿಫೈ ಮತ್ತು ಡಿಮಿಶ್ ಮಾಡ್ಬೋದು. ಓಕೆ, ಸೊ ಇದಾಯಿತು ಗೈಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಗಾರ್ಡಿಂಗ್ ದ ಆಕ್ಟಿವ್ ಕಾಂಪೋನೆಂಟ್ಸ್. ಓಕೆ, ಸೊ ದೆನ್ ವಿಲ್ ಸಿ ಎಕ್ಸಾಂಪಲ್ಸ್, ಅಂದರೆ ಯಾವುದಿದೆ ಬೇಸಿಕ್ ಎಕ್ಸಾಂಪಲ್ಸು ಇದು ಆಕ್ಟಿವ್ ಕಾಂಪೋನೆಂಟ್ಸ್ಗೆ ಅಂತ. ಸೊ ಫಸ್ಟ್ ಎಕ್ಸಾಂಪಲ್ ನಮ್ಮ ಮೈಂಡಲ್ಲಿ ಬರೋದೇ ಟ್ರಾನ್ಸಿಸ್ಟರ್ ಆಕ್ಟಿವ್ ಕಾಂಪೋನೆಂಟ್ ಅಂದ್ಕೂಡಲೇ. ಓಕೆ, ಸೊ ಫಸ್ಟ್ ಒನ್ ಈಸ್ ದ ಟ್ರಾನ್ಸಿಸ್ಟರ್, ದೆನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್, ದೆನ್ ಈ ಮಾಸ್ಫೆಟ್, ಇದಕ್ಕೆ ಏನಂತೀವಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಓಕೆ, ಸೊ ದೆನ್ SCR, ದೆನ್ ಆಸಿಲೇಟರ್, ದೆನ್ IGBT ಇಂಟಿಗ್ರೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ IGBTನ, ದೆನ್ KPS ಕ್ಲೈಸ್ಟ್ರಾನ್ ಪವರ್ ಸಪ್ಲೈ ಅಂತ ಕರಿತೀವಿ. ಸೊ ಇದರಲ್ಲಿ ನಾನು ಲಾಂಗ್ ಫಾರ್ಮ್ ಹೇಳದೇ ಇರೋದು ಒಂದು ಮಾತ್ರ ಹೇಳಿಲ್ಲ, ಅದು SCR. ಸೊ ನನಗೆ ಗೊತ್ತಿದೆ ಬಟ್ ನಾನು ಹೇಳ್ತಿಲ್ಲ, ಯಾಕಂದರೆ ನೀವು ಇದನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಕಮೆಂಟಲ್ಲಿ ಹಾಕಿ ಏನು SCR ಅಂದರೆ ಅಂತ. ಓಕೆ, ಸೊ ನಾನು ಏನಕ್ಕೆ ಈ ಥರ ಟಾಸ್ಕ್ ಕೊಡ್ತೀನಿ ಅಂದರೆ ಗೈಸ್, ಸೊ ನೀವು SCR ಅಂತ ಏನು ಫೈಂಡ್ ಔಟ್ ಲಾಂಗ್ ಫಾರ್ಮ್ ಫೈಂಡ್ ಔಟ್ ಮಾಡೋದು ಗೂಗಲಲ್ಲಿ ಹೋಗ್ತೀರಾ, ಸೊ ಅವಾಗ ನೀವು SCR ಬಗ್ಗೆ ಇನ್ನೊಂದಿಷ್ಟು ಜಾಸ್ತಿ ಸಂಗತಿಗಳನ್ನು ಅಟ್ಲೀಸ್ಟ್ ಅಲ್ಲಾದರೂ ಓದ್ತೀರಾ ಅಂತ. ಸೊ ಅದರಿಂದ ಈ ಟಾಸ್ಕ್ನ ನಿಮಗೆ ಬಿಡ್ತಿದ್ದೀನಿ, ಸೊ ವ್ಯೂವರ್ಸ್ಗೆ. ಓಕೆ, ಸೊ ವ್ಯೂವರ್ಸ್ ಇದರ ಲಾಂಗ್ ಫಾರ್ಮ್ನ ಕಮೆಂಟಲ್ಲಿ ಹಾಕಿ. ಓಕೆ, ಸೊ ಇದ್ರ ಲಾಂಗ್ ಫಾರ್ಮ್ನ ನೀವು ಕಮೆಂಟಲ್ಲಿ ಹಾಕಬೇಕು. ಆಲ್ ರೈಟ್. ಸೊ ಉಳಿದೆಲ್ಲ ನಾನು ಹೇಳಿದ್ದೀನಿ ಏನಿದೆ ಅಂತ. ಆಲ್ ರೈಟ್. ಓಕೆ, ಸೊ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ವಾಟ್ ಆರ್ ಆಕ್ಟಿವ್ ಕಾಂಪೋನೆಂಟ್ಸ್ ಅಂತ ಫಸ್ಟ್ ಕ್ವಶನ್ ಇದೆ. ಸೊ ದ ಕಂಪೋನೆಂಟ್ಸ್ ಕ್ಯಾನ್ ಆಂಪ್ಲಿಫೈ ದ ಸಿಗ್ನಲ್, ದ ಕಂಪೋನೆಂಟ್ಸ್ ಆರ್ ನಾಟ್ ಕೇಪಬಲ್ ಆಫ್ ಪ್ರೊವೈಡಿಂಗ್ ಪವರ್ ಗೇನ್, ದೇ ಇನ್ಕ್ರೀಸ್ ದ ಇನ್ಪುಟ್ ಸಿಗ್ನಲ್ ಸ್ಟ್ರೆಂತ್ ಆ್ಯಂಡ್ ನನ್ ಆಫ್ ದೀಸ್ ಅಂತ. ಸೊ ಓಕೆ, ಸೊ ಇದು ಕಾಂಟ್ ಆಗಬೇಕು ಗೈಸ್. ಓಕೆ, so the components can't amplify the signal, the components are not capable of providing power gain, they increase the input signal strength ಅಂತ. ಸೊ ಇಲ್ಲಿ ಸರಿಯಾದ ಆಯ್ಕೆ they increase the signal strength ಅಂತ. ಸೊ ನಾನು ಏನಕ್ಕೆ ಕ್ಯಾಂಟ್ ಆಗಬೇಕಂದ್ರೆ, ಕ್ಯಾನ್ ಅಂತಂದರೆ ಆಂಪ್ಲಿಫೈ ಮಾಡ್ತವೆ, ಹೌದು ಆಂಪ್ಲಿಫೈ ಮಾಡುತ್ತೆ. ಸೊ ಇದು ಕೂಡ ಆನ್ಸರ್ ಆಗುತ್ತೆ ಮತ್ತು ಇದು ಕೂಡ ಆಗುತ್ತೆ. ಸೊ ಅದರಿಂದ ಇದು ಕ್ಯಾಂಟ್ ಆಗಬೇಕಾಗಿತ್ತು. ಆಲ್ ರೈಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಇನ್ಪುಟ್ ಸಿಗ್ನಲ್ನ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ ಅಂತ, ಅದು ಆಯ್ಕೆ 3 ಅಥವಾ ಆಯ್ಕೆ ಸಿ. Alright, so next question ಏನಿದೆ, there are 2 components given to you, namely bulb and battery. ಸೊ 2 ಕಾಂಪೋನೆಂಟ್ ಕೊಟ್ಟಿದ್ದಾರೆ ನಮಗೆ, ಬಲ್ಬ್ ಮತ್ತು ಬ್ಯಾಟ್ರಿ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪ್ಯಾಸಿವ್ ಕಾಂಪೋನೆಂಟ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ 2 ಕೈಗಳಲ್ಲಿ ಒಂದೊಂದು ಕಾಂಪೋನೆಂಟ್ ಇದೆ, ಲೆಫ್ಟಲ್ಲಿ ಬ್ಯಾಟ್ರಿ ಇದೆ, ರೈಟಲ್ಲಿ ಬಲ್ಬ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ನೀವು ಅವುಗಳನ್ನು ಅಬ್ಸರ್ವ್ ಮಾಡಿ, ಇದರಲ್ಲಿ ಯಾವುದು ಆಕ್ಟಿವ್ ಕಾಂಪೋನೆಂಟು ಮತ್ತು ಯಾವುದು ಪ್ಯಾಸಿವ್ ಕಾಂಪೋನೆಂಟು ಅಂತ ಹೇಳ್ಬೇಕು. ಓಕೆ, ಸೊ ಆಕ್ಟಿವ್ ಕಾಂಪೋನೆಂಟ್ ಅಂದರೆ ನೆನಪಿರಲಿ ಗೈಸ್, ನಾಟ್ ಓನ್ಲಿ ಅವು ಎನರ್ಜಿನ ಆಂಪ್ಲಿಫೈ ಮಾಡ್ತವೆ, ಬಟ್ ಆಲ್ಸೋ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಎನರ್ಜಿನ ಸ್ಟೋರ್ ಮಾಡ್ಕೋಬೋದು. ಓಕೆ, ಸೊ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಎನರ್ಜಿನ ಸ್ಟೋರ್ ಕೂಡ ಮಾಡುತ್ತೆ. ಸೊ ಬಲ್ಬ್ ಯಾವುದೇ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಇದರಲ್ಲಿ ಪ್ಯಾಸಿವ್ ಕಾಂಪೋನೆಂಟ್ ಏನು ಅಂತ ಕೇಳಿದ್ದಾರೆ. ಸೊ ಬ್ಯಾಟ್ರಿ ಆ್ಯಂಡ್ ಬಲ್ಬ್ ಬ್ಯಾಟ್ರಿ ನನ್ ಆಫ್ ದೀಸ್ ಅಂತ. ಸೊ ಬ್ಯಾಟ್ರಿ ಅನ್ನೋದು ಆಕ್ಟಿವ್ ಕಾಂಪೋನೆಂಟ್ ಆಗುತ್ತೆ, ಯಾಕಂದರೆ ಅದು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ, ಅದರಿಂದನೇ ಎನರ್ಜಿ ಹುಟ್ಕೊಳ್ಳೋದು ಬ್ಯಾಟ್ರಿಯಿಂದನೇ. ಬ್ಯಾಟ್ರಿಯಿಂದ ಎನರ್ಜಿ ಡ್ರಾ ಮಾಡಿ ಬಲ್ಬ್ ಯೂಸ್ ಮಾಡುತ್ತೆ. ಸೊ ಅದರಿಂದ ಬಲ್ಬ್ ಅನ್ನೋದು ಪ್ಯಾಸಿವ್ ಕಾಂಪೋನೆಂಟು, ಬ್ಯಾಟ್ರಿ ಅನ್ನೋದು ಇಲ್ಲಿ ಆಕ್ಟಿವ್ ಕಾಂಪೋನೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಬ್ಯಾಟ್ರಿ ಇಸ್ ಆಕ್ಟಿವ್ ಕಾಂಪೋನೆಂಟ್, ಬಲ್ಬ್ ಇಸ್ ಅ passive component. So option B will be the right answer for this one, that is battery. Alright, so third one nodi, the device which is not capable of amplifying the input signal is called as. So one device input signal na amplify ಮಾಡೋದು
ಮಾಡುವಂಥ ಸಾಮರ್ಥ್ಯ ಹೊಂದಿಲ್ಲ, ನಾಟ್ ಕೇಪಬಲ್ ಆಫ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್ ಅಂದಿದ್ದಾರೆ. ಸೊ ಅಂಥ ಡಿವೈಸ್ನ ನಾವು ಏನಂತ ಕರಿತೀವಿ? ಆಕ್ಟಿವ್ ಕಂಪೋನೆಂಟ್, ಪ್ಯಾಸಿವ್ ಕಂಪೋನೆಂಟ್, ಐಡಿಯಲ್ ಕಂಪೋನೆಂಟ್, ನನ್ ಆಫ್ ದೀಸ್ ಅಂತ. ಸೊ ಒಂದು ಡಿವೈಸು ಇನ್ಪುಟ್ ಸಿಗ್ನಲ್ನ ಆಂಪ್ಲಿಫೈ ಮಾಡಿದ್ರೆ ಅದನ್ನ ಆಕ್ಟಿವ್ ಕಂಪೋನೆಂಟ್ ಅಂತ ಕರಿತೀವಿ, ಮಾಡಲಿಲ್ಲ ಅಂದರೆ ಅದರ ಅಪೋಸಿಟ್ ಪ್ಯಾಸಿವ್ ಕಂಪೋನೆಂಟ್ ಅಂತ ನಾವು ಕರಿತೀವಿ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಇಟ್ಸ್ ಕಾಲ್ಡ್ ಆಸ್ ಪ್ಯಾಸಿವ್ ಕಂಪೋನೆಂಟ್. Okay, so we move to the next question, that is fourth one. Which of the following is an example for active component? So ಇಲ್ಲಿ ಕೊಟ್ಟಿರುವಂಥ ಲಿಸ್ಟಲ್ಲಿ ಯಾವುದು ಆಕ್ಟಿವ್ ಕಾಂಪೋನೆಂಟ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಇಸ್ ರೆಸಿಸ್ಟರ್, ಸೆಕೆಂಡ್ ಆಪ್ಷನ್ ಇಸ್ ರೆಸಿಸ್ಟರ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್, ಥರ್ಡ್ ಆಪ್ಷನ್ ಇಸ್ ಇಂಡಕ್ಟರ್ ಆ್ಯಂಡ್ ಫೋರ್ತ್ ಆಪ್ಷನ್ ಇಸ್ ಟ್ರಾನ್ಸಿಸ್ಟರ್. ಸೊ ಇದರಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ರೆಸಿಸ್ಟರು ಪ್ಯಾಸಿವ್ ಕಾಂಪೋನೆಂಟ್, ಯಾಕಂದರೆ ಯಾವುದೇ ಸಿಗ್ನಲ್ನ ಆಂಪ್ಲಿಫೈ ಮಾಡೋದಿಲ್ಲ, ಜಸ್ಟ್ ಅದ್ರ ಮೂಲಕ ಹರಿಬಿಡುತ್ತೆ. ರೆಸಿಸ್ಟರ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್, ಸೊ ರೆಸಿಸ್ಟರ್ ಆಲ್ರೆಡಿ ಗೊತ್ತು, ಟ್ರಾನ್ಸ್ಫಾರ್ಮರ್ ಅಂದರೆ ಜಸ್ಟ್ ಎನರ್ಜಿನ ಸ್ಟೋರ್ ಮಾಡೋ, ಎನರ್ಜಿನ ಇಟ್ಕೊಳ್ಳುವಂಥ ಒಂದು ಡಿವೈಸ್. ಸೊ ಅದಕ್ಕೆ ಇದು ಕೂಡ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ದೆನ್ ಇಂಡರ್ ಬಂದ್ಬಿಟ್ಟು ಇದು ಕೂಡ ಪ್ಯಾಸಿವ್ ಕಾಂಪೋನೆಂಟು. ದೆನ್ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಟ್ರಾನ್ಸಿಸ್ಟರ್. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಆಕ್ಟಿವ್ ಡಿವೈಸ್. ಓಕೆ, ಸೊ ಫಿಫ್ತ್ ಕ್ವಶನ್ ನೋಡಿ ಏನಿದೆ, ಟೇಕ್ ಔಟ್ ದ ಆಡ್ ಪರ್ಸನ್ ಫ್ರಾಮ್ ದ ಲಿಸ್ಟ್. ಸೊ ಆಡ್ ಪರ್ಸನ್ನ ಲಿಸ್ಟಿಂದ ಹೊರಗಡೆ ತೆಗಿ ಅಂತಿದ್ದಾರೆ. ಸೊ ಲಿಸ್ಟ್ ಏನಿದೆ, ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್, ಫೀಲ್ಡ್ ಎಫೆಕ್ಟ್, ಟ್ರಾನ್ಸಿಸ್ಟರ್ ಅಂತ 5 ಕಾಂಪೋನೆಂಟ್ಸ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಸಾರಿ 4 ಕಾಂಪೋನೆಂಟ್ ಇದೆ. ಸೊ ಅದರಲ್ಲಿ ಯಾವುದು ಆಡ್ ಆಗಿದೆ? ಸೊ ನೀವು ಅಬ್ಸರ್ವ್ ಮಾಡಿದ್ರೆ ರೆಸಿಸ್ಟರು ಪ್ಯಾಸಿವ್ ಕಾಂಪೋನೆಂಟು, ಕೆಪಾಸಿಟರ್ ಪ್ಯಾಸಿವ್ ಕಾಂಪೋನೆಂಟು, ಇಂಡಕ್ಟರ್ ಪ್ಯಾಸಿವ್ ಕಾಂಪೋನೆಂಟ್. ಬಟ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂದರೆ ಏನು, ಇನ್ ಶಾರ್ಟ್ ನಾನು ಎಕ್ಸಾಂಪಲಲ್ಲಿ ಬರೆದಿದ್ದೆ, ದಟ್ ಈಸ್ FET ಅಂತ. ಓಕೆ, ಸೊ FET ಅನ್ನೋದು ಆಕ್ಟಿವ್ ಕಾಂಪೋನೆಂಟ್ ಆಗಿದೆ. ಸೊ ಅದರಿಂದ ಇದು ಹೊರಗಡೆ ಬರುತ್ತೆ, ಅದೇ ಆಡ್ ಆಗಿರೋದು ಅಂತ. ಓಕೆ, ಸೊ ಅದು FET, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಸೊ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ನೋಡಿ ಏನಿದೆ, ರೆಸಿಸ್ಟರ್, ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್ ಆರ್ ಎಕ್ಸಾಂಪಲ್ಸ್ ಫಾರ್ ಡ್ಯಾಶ್. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಇರೋದು ಪ್ಯಾಸಿವ್ ಕಾಂಪೋನೆಂಟ್ಸ್ಗೆ. ಜಸ್ಟ್ ನಾವು ಹ್ಯಾವ್ ಸೀನ್ ದಿಸ್ ಒನ್. ಓಕೆ, ಸೊ ಸೆವೆಂತ್ ಕ್ವಶನ್ ನೋಡಿ, ಟ್ರಾನ್ಸ್ಫಾರ್ಮರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಸೊ ಆಕ್ಟಿವ್ ಕಾಂಪೋನೆಂಟ್, ಪ್ಯಾಸಿವ್ ಕಾಂಪೋನೆಂಟ್, ಐಡಿಯಲ್ ಕಾಂಪೋನೆಂಟ್, ನನ್ ಆಫ್ ದಿ ಅಬೋ ಅಂತ. ಸೊ ಟ್ರಾನ್ಸ್ಫಾರ್ಮರು ಯಾವ ಒಂದು ಕಾಂಪೋನೆಂಟ್ಗೆ ಎಕ್ಸಾಂಪಲ್ ಆಗಿದೆ? ಸೊ ಜಸ್ಟ್ ನಾವು ದಿಸ್ ಆಲ್ಸೋ ವಿ ಹ್ಯಾವ್ ಸೀನ್, ದಟ್ ಈಸ್ ಎಕ್ಸಾಂಪಲ್ ಫಾರ್ ಆನ್ ಪ್ಯಾಸಿವ್ ಕಾಂಪೋನೆಂಟ್ ಅಂತ. ಸೊ ಟ್ರಾನ್ಸ್ಫಾರ್ಮರ್ ಇರೋದು ಒಂದು ಪ್ಯಾಸಿವ್ ಕಾಂಪೋನೆಂಟ್ಗೆ ಎಕ್ಸಾಂಪಲ್. ಓಕೆ, ಸೊ ಇದಾಗಿತ್ತು ಗೈಸ್ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಥಿಯರಿ ರಿಗಾರ್ಡಿಂಗ್ ದ active components and some most asked and previously asked questions regarding the active components. Okay, so ಇದು ಟಾಪಿಕ್ನ ನಾನು 3 ಭಾಗದಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ ಗೈಸ್. ಸೊ ಫಸ್ಟ್ ಈ ಸೆಷನ್ ಇರೋದು ಆಕ್ಟಿವ್ ಕಾಂಪೋನೆಂಟ್ಸ್ ಮೇಲೆ, ನೆಕ್ಸ್ಟ್ ಸೆಷನ್ ಇರುತ್ತೆ ಪ್ಯಾಸಿವ್ ಕಾಂಪೋನೆಂಟ್ಸ್ ಏನು ಅಂತಂದರೆ, ನೆಕ್ಸ್ಟ್ ಇರುತ್ತೆ ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೋನೆಂಟ್ಸ್ಗಳ ಮಧ್ಯೆ ಇರುವಂಥ ಡಿಫ್ರೆನ್ಸ್. ಸೊ ನೀವು ಈ 3 ವಿಡಿಯೋಸ್ನ ಕಂಟಿನ್ಯೂಸ್ ಒನ್ ಫ್ಲೋ ಅಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದರಿಂದ ಪರ್ಟಿಕ್ಯುಲರ್ ಆಗಿ ಏನು ಡಿಫ್ರೆನ್ಸ್ ಇದೆ, ಏನಕ್ಕೆ ಆಕ್ಟಿವ್ ಅಂತೀವಿ, ಏನಕ್ಕೆ ಪ್ಯಾಸಿವ್ ಅಂತೀವಿ ಅಂತ ನಮಗೆಲ್ಲ ಡಿಫ್ರೆನ್ಸು ಗೊತ್ತಾಗುತ್ತೆ. ಸೊ ಅದರಿಂದ ನೀವು ನೋಡ್ತಿದ್ರೆ ಈಗಾಗಲೇ ಆ ವಿಡಿಯೋಸ್ ಅಪ್ಲೋಡ್ ಆಗಿದ್ರೆ ಪ್ಲೀಸ್ ಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ಪ್ಯಾಸಿವ್ ಕಾಂಪೋನೆಂಟ್ ಮೇಲೆ ವಿಡಿಯೋ ಇದ್ದರೆ ಅದನ್ನು ತಕ್ಷಣ ನೋಡಿ, ಮತ್ತು ಡಿಫ್ರೆನ್ಸು ಕೂಡ ಅದನ್ನು ತಕ್ಷಣ ನೋಡಿಬಿಡಿ. ಸೊ ಈ 3 ವಿಡಿಯೋಸ್ನ ನೀವು ಒಂದು ಗುಂಪಲ್ಲಿ ನೋಡೋದ್ರಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ, ಈ ಟಾಪಿಕ್ನ ಕಂಪ್ಲೀಟಾಗಿ ಕರಗಿಸ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಸೊ ಅದರಿಂದ ಇದೊಂದು ಜಸ್ಟ್ ಸಜೆಷನ್ ಫ್ರಮ್ ಅವರ್ ಸೈಡ್ ಆ್ಯಸ್ ಅ ಮೆಂಟರ್. Okay, so that's all about today's session guys. So if you have any doubt and any suggestion for us, ಮತ್ತೆ ನೀವು ಯಾವ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ನಿಮಗೆ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನಾವು ವಿಡಿಯೋಸ್ ಮತ್ತೆ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ದ ಚಾನಲ್, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಕಂಟೆಂಟ್ ಒಳ್ಳೇದು ಅನಿಸಿದರೆ, ಲೈಕ್ ಆದರೆ ಪ್ಲೀಸ್ ಗೈಸ್ ವಿಡಿಯೋ ಬಂದು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.